ಇವತ್ತು ನಾನು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟೆ. ಇದೆಲ್ಲ ಬರೀ ನನ್ನ ಜೊತೆಗೇ ಆಗ್ತದ, ಏನು ಕಾಮನ್ಲಿ ಇದು ಎಲ್ಲೋ ಜೊತೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ನನಗೆ. ತುಂಬ ಕನ್ಫ್ಯೂಷನ್ ಆಗುತ್ತೆ ಏನೇ ಅಡುಗೆ ಮಾಡಬೇಕಂದ್ರು. ಇವತ್ತು ನಾನು ರಾಗಿ ರೊಟ್ಟಿ ಎಣ್ಣೆ ಎಲ್ಲ ಹಾಕಿ ಏನೋ ಮಾಡಬೇಕಂದಿದ್ದೆ, ಆದರೆ ನಮ್ಮ ಮನೆಯವರಿಗೆ ಬಿ ಪಿ ಹೈ ಇದ್ದಿದ್ದಕ್ಕೆ ಎಣ್ಣೆ ತಿನ್ನಬೇಡ್ದು, ಕಡಿಮೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಏನೋ ಒಮ್ಮೆ ನಾವು ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಬಡ್ದು ಆ ಥರನೇ ಮಾಡಿಬಿಟ್ಟೆ. ನನ್ನ ಮಗಗಂತೂ ಏನೋ ಎಣ್ಣೆ ಇರಲೇಬೇಕು, ಇಲ್ಲಾಂದ್ರೆ ಅವನಿಗೆ ಬಟರ್ ಬೇಕು. ಅವನಿಗೆ ಆ ಥರ ಸಪ್ರೇಟ್ ಮಾಡಿ ಕೊಟ್ಟೆ. ಇದರಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೆ ನಾನು. ಸ್ವಲ್ಪ ಇತ್ತು ಗೋಧಿ ಹಿಟ್ಟು, ಅದಕ್ಕೆ ರಾಗಿ ಹಿಟ್ಟಿಂದ ಮಾಡಬೇಕಾಯ್ತು, ಇಲ್ಲಾಂದರೆ ಚಪಾತಿನೇ ಹಾಕಿಬಿಡ್ತಿದ್ದೆ. ಇದರಲ್ಲೇ ನಾರ್ಮಲ್ಲಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೊರಿಂಗಾ ಲೀವ್ಸ್ ತೊಗೊಂಡಿದ್ದೀನಿ. ಅದರ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೀವು ಬೇಕಾದರೆ ಎಣ್ಣೆ ಹಚ್ಕೊಂಡು ಮಾಡ್ಬೋದು. ನಾನು ತುಂಬ ವರ್ಷ ಆಗೋದ್ಮೇಲೆ ರೊಟ್ಟಿ ಬಡ್ದಿದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಕೆಲಸದವಳೆ ಚಪಾತಿ ಇಲ್ಲಾಂದರೆ ರೊಟ್ಟಿ ಮಾಡಿ ಹೋಗ್ತಾಳೆ ಅವಳು. ನಾನು ಅದು ಅಭ್ಯಾಸನೇ ಹೋಗಿಬಿಟ್ಟಿದೆ ನನಗೆ. ನಾನು ಎಷ್ಟೋ ವರ್ಷ ಆಗೋದ್ಮೇಲೆ ರೊಟ್ಟಿ ಮಾಡಿದೆ ಇವತ್ತು. ಅದ್ರ ಜೊತೆಗೆ ಏನಾದರೂ ಪಲ್ಯ ಏನಾದರೂ ಬೇಕಲ್ಲ. ಚಟ್ನಿ ಮಾಡಬೇಕಂದಿದ್ದೆ. ಆ್ಯಕ್ಚುಲಿ ಚಟ್ನಿ ಮತ್ತು ಒಣ ಚೆನ್ನಾಗಿ ಅನ್ಸಂಗಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಸುಮ್ಮನೆ ಪಲ್ಯನೇ ಮಾಡಿಬಿಟ್ಟೆ. ಯಾಕಂದ್ರೆ ರೊಟ್ಟಿ ಮಾಡಿದ್ನಲ್ಲ, ನಮ್ಮ ಕಡೆ ಥರ ರೊಟ್ಟಿ ಮಾಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗೇ ಊಟ ಆಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದೆ. ಇದು ನಾವು ರೆಗ್ಯುಲರಾಗಿ ಪಲ್ಯ ಮಾಡ್ಕೊಳ್ಳೋದು ಈ ಥರ. ಏನೆಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ, ಬೇಗನೆ ಆಗಿ ಹೋಗುತ್ತೆ ಇದೆಲ್ಲ. ಅಂದರೆ ಏನಾದರೂ ಸೊಪ್ಪು ಪಲ್ಯ ಇದ್ರಷ್ಟೇ ಬೇಳೆಗೆ ಹಾಕ್ತೀವಿ, ಮಸೂರ್ ದಾಲು ಇಲ್ಲ ಅಂದರೆ ಗ್ರೀನ್ ಗ್ರಾಮು ಏನಾದರೂ ಈ ಥರ ಹಾಕಿ ಮಾಡ್ತೀವಿ. ಇದಕ್ಕೆ ನಾವು ಉದುರುಬೇಳೆ ಅಂತ ಹೇಳ್ತೀವಿ. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಇದೆಲ್ಲ ಹೆಚ್ಕೊಂಡು ಇಟ್ಕೋಬೇಕು. ಮತ್ತು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಜೀರಿಗೆ, ಅರಿಶಿಣ ಮತ್ತು ಆನಿಯನ್ನು ಮತ್ತು ಗಾರ್ಲಿಕ್ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮ್ಯಾಟೊ ಹಾಕಬೇಕು, ಉಪ್ಪು ಖಾರ. ನೀವು ಬೇಕಾದರೆ ಏನು ಮಸಾಲ ಹಾಕ್ತೀರಿ ಅದು ಹಾಕ್ಬೋದು. ಗರಂ ಮಸಾಲ ಇಲ್ಲಾಂದರೆ ಯಾವುದಾದ್ರೂ ಮಸಾಲ ಹಾಕ್ಬೋದು. ಕೊರಿಯಾಂಡರು, ಜೀರಾ ಪೌಡರು ನೀವೇನಾದರೂ ಹಾಕ್ಬೋದು ಅದರಲ್ಲಿ. ನಾನು ಸ್ವಲ್ಪ ಸಿಂಪಲ್ಲಾಗೇ ಮಾಡ್ತೀನಿ, ಜಾಸ್ತಿ ಮಸಾಲ ಬೇಡ ಅಂತ ಹೇಳಿಬಿಟ್ಟು. ಯಾಕಂದರೆ ನ್ಯಾಚುರಲಾಗಿ ಪಲ್ಯಗಳಿಂದನೇ ಫ್ಲೇವರ್ಸು ಹೊರಗೆ ಬಂದರೆ ಚೆಂದ. ಇದನ್ನು ಇಲ್ಲೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ, ಅದು ಚೆನ್ನಾಗಿ ತೊಳೆದು ಅದು ಸಣ್ಣಾಗಿ ಚಾಪ್ ಮಾಡಿ ಹಾಕಿದ್ದೀನಿ. ಇಲ್ಲಿ ನಾನು ಶನಗೆ ಬೇಳೆ ತೊಗೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದು ಎರಡು ಸತಿ ತೊಳೆದ್ಬಿಟ್ಟು, ಮತ್ತು ಅದೇ ನೀರೇನೋ ಸುಮ್ಮನೆ ಸಿಂಕಲ್ಲಿ ಹಾಕಬೇಡಿ. ಗಿಡ ಇದ್ದರೆ ಗಿಡಲ್ಲಿ ಹಾಕಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳಂತೂ. ಈ ತರಕಾರಿ ಮತ್ತು ಏನಾದರೂ ಅಕ್ಕಿ ಬೇಳೆ ಇವೇನೋ ತೊಳೆದಿರ್ತಾರಲ್ಲ, ಆ ನೀರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಒಂದು ಸ್ವಲ್ಪ ಸೋಕ್ ಮಾಡಿಟ್ಟಿದ್ದೆ ನಾನು ಬೇಳೆ. ಅದಾದಮೇಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿಟ್ಟುಬಿಡಿ. ಇಲ್ಲಿ ರೊಟ್ಟಿ ಹಿಟ್ಟು ಕಲಸಿಟ್ಟಿದ್ನಲ್ಲ, ಈಗ ಒಂದು ಸ್ವಲ್ಪ ಅದು ಚೆನ್ನಾಗಿ ಇನ್ನೂ ಸ್ವಲ್ಪ ನೀರು ಒಂದು ಫ್ಯೂ ಡ್ರಾಪ್ಸ್ ಅಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು. ನಾವು ರೊಟ್ಟಿ ಹಾಕೋದು ಈ ಥರನೇ. ಸ್ವಲ್ಪ ಹಿಟ್ಟೆಲ್ಲ ಬಾಡಿಸ್ಕೊಂಡ್ಬಿಡಿ. ನನಗೆ ಆ್ಯಕ್ಚುಲಿ ಪ್ರಾಕ್ಟೀಸೆಲ್ಲ ಹೋಗಿದೆ ನನಗೆ. ಯಾಕಂದರೆ ಮಧ್ಯೆ ನಂದು ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೆ. ಎಸ್ಪೆಷಲಿ ರೊಟ್ಟಿ ಮತ್ತು ಚಪಾತಿ ಜಾಸ್ತಿ ಹೊತ್ತು ನಿಂತು ಮಾಡಬೇಕಲ್ವ,
ಅದೆಲ್ಲ ಬಿಟ್ಬಿಟ್ಟಿದ್ದೆ ನಾನು. ನಮ್ಮದು ಮೇಡೇ ಮಾಡ್ತಿದ್ಲು, ಆದರೂ ಪ್ರಾಕ್ಟೀಸ್ ಹೋಗಿಲ್ಲ. ಗುಡ್. ಎಷ್ಟಾಗುತ್ತೆ ಎಷ್ಟು ಮಾಡಿದ್ದೀನಿ. ಫುಲ್ ತೆಳ್ಳಗಂತೂ ಬರಲ್ಲ ನನಗೆ. ಇದು ತೆಳ್ಳಗೂ ಮಾಡೋಕ್ಕೆ ಬಂದಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ನಾನು, ಅದಕ್ಕೆ ಜಾಸ್ತಿ ತೆಳ್ಳಗೆ ಬಂದಿಲ್ಲ. ಓಕೆ, ಎಷ್ಟು ಬಂದಿದೆ ಎಷ್ಟು ಮಾಡಿದೆ, ಅದರ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಆ್ಯಕ್ಚುಲಿ ನಮ್ಮ ಮೇಡ್ ಅನ್ನಬಾರ್ದು, ಆ್ಯಕ್ಚುಲಿ ಹೋಮ್ ಹೆಲ್ಪ್ ಅಂತ ಹೇಳಬೇಕು, ಹೌಸ್ ಹೆಲ್ಪ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿದ್ದಾಳೆ. ನಾನು ಒಂದು ಸತಿ ವಿಡಿಯೋ ಮಾಡ್ತೀನಿ ಅವಳ ಜೊತೆಗೆ. ನಾವು ಈ ಥರನೇ ನೀರು ಹಚ್ಚಿ ಮಾಡ್ತೀವಿ. ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಆ ಥರನೇ ನೋಡಿ. ನಾನು ಅಷ್ಟು ಖುಷಿಯಾಗಿದೆ ನನಗೆ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹತ್ತಿತ್ತು, ಅದಕ್ಕೆ ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. हो जाऊंगा एक दिन तेरा हो जाऊंगा, ये दिल को ना कह सका ये बातें, दिल को ना कह सका. ಎಷ್ಟು ಖುಷಿ ರೊಟ್ಟಿ ಮಾಡಕ್ಕೆ ಬಂದಿದೆ. ಖುಷಿ ಯಾರಿಗೇನೆ ಆಗಿದೆ ಅಡುಗೆ ಮಾಡುವಾಗ. ಐ ಆಮ್ ಎಂಜಾಯಿಂಗ್. ಈ ರೊಟ್ಟಿ ಅಂತೂ ನಾನು ನೀರು ಹಚ್ಚಿ ಮಾಡಿದ್ದೆ. ಅದು ಚೆನ್ನಾಗಿ ಬಂದಿತ್ತು. ಆದರೆ ಈ ರೊಟ್ಟಿ ಸ್ವಲ್ಪ ಎಣ್ಣೆ ಹಚ್ಚಿ, ನನ್ನ ಮಗನಿಗೆ ಎಣ್ಣೆ ಇಲ್ಲ ಅಂದರೆ ಘೀ ಹಚ್ಚಿ ಏನೋ ಮಾಡ್ಬೋದು ನೀವು, ಚೆನ್ನಾಗಿ ಅನಿಸುತ್ತೆ. ಆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ನಿಜ. ಬೆಳಗ್ಗೆ ಅಂತೂ ಇಷ್ಟೊಂದು ಹೆವಿ ಕೆಲಸ ಆಯಿತು. ಅದರ ಬೇರೆ ನಮ್ಮದು ಹೌಸ್ ಹೆಲ್ಪ್ ಬೇರೆ ಇಲ್ಲ, ಅವಳು ಊರಿಗೆ ಹೋಗಿದ್ದಾಳೆ. 10 ಡೇಸ್ವರೆಗೂ ಊರಿಗೆ ಹೋಗಿದ್ದಾಳೆ. ಎಷ್ಟು ಕೆಲಸ ಆಗ್ತಾಯಿದೆ ಅಂತ ಹೇಳಿದ್ರೆ ಏನು ಹೇಳಿ. ಇದು ಅಗಸೆ ಹಿಂಡಿ, ಅದ್ರದ್ದು ರೆಸಿಪಿ ಇದೆ, ಅದು ಹಾಕ್ತೀನಿ. ಅಗಸೆ ಹಿಂಡಿಯಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಸಖತ್ತಾಗಿ ಬರುತ್ತೆ. ಪಲ್ಯ, ಅಗಸೆ ಹಿಂಡಿ ಮತ್ತು ರೊಟ್ಟಿ ಆಗೋಯ್ತಲ್ಲ. ನಾವು ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ, ಸೀದಾ ಊಟನೇ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬಾ ರೇರು ಮಾಡೋದು. ಎಸ್ಪೆಷಲಿ ಇದೆಲ್ಲ ಏನೋ ವೀಕೆಂಡ್ಸಲ್ಲೇ ಮಾಡಿಬಿಡ್ತೀವಿ ನಾವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಪ್ಲೀಸ್. ಬಾಯ್.